ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲೇ ನಾನು ಹೇಳ್ಬಿಡ್ತೀನಿ, ರಾಗಿಣಿ ಈಗ ಮೇಘಾಗೆ ವಿಷ ಹಾಕಿರೋ ಒಂದು ಸೂಪ್ನ ತಗೊಂಡೋಗಿ ಕೊಟ್ಟಿರ್ತಾಳೆ. ಅದ್ರ ಬಗ್ಗೆನೇ ದೊಡ್ಡ ವಿವಾದ ಆಗಿಬಿಡುತ್ತೆ. ರಾಗಿಣಿ ನಾನು ಕೊಟ್ಟು ಬಂದಮೇಲೆ ನಾನು ಏನು ಗೆದ್ದುಬಿಟ್ಟೆ ಈ ಸ್ವಾತಿ ವಿರುದ್ಧ ಅಂತೇಳ್ಬಿಟ್ಟು ಫುಲ್ಲು ಜೋರಾಗಿ ಖುಷಿ ಪಡ್ತಾ ಇರ್ತಾಳೆ. ಆದರೆ ಕತೆನೇ ಬೇರೆ ಆಗೋಗ್ಬಿಡುತ್ತೆ. ಅವಳು ಮಾಡಿದ್ದಂಥ ಒಂದು ಕರ್ಮ ಅವಳಿಗೆ ರಿಟರ್ನ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇನ್ನು ಮೇಘ ಸೂಪ್ ಕುಡಿ ಪಾಪ, ನಿನ್ನ ಕಾಲಿಗೆ ನೋವಲ್ವಾ, ಹುಷಾರಿಲ್ಲ ಪಾಪ ನಿನಗೆ, ಅದಕ್ಕೆ ನಾನೇ ನನ್ನ ಕೈಯಾರ ಸೂಪ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಅಂದಾಗ, ನೀನು ಯಾಕೆ ನಮ್ಮ ಮನೆಗೆ ಬರೋಕ್ಕೆ ಹೋದೆ, ನಿನ್ನನ್ನು ನಾವು ಅವತ್ತೇ ನೀನು ಆಡಿದ ಅವತಾರಕ್ಕೆ ನೋಡಿದ್ದೀವಲ್ಲ, ಮತ್ತೆ ನಿನ್ನ ಮಗಳು ಅನ್ನೋ ಸ್ಥಾನ ಕೊಡೋಕ್ಕಾಗಲ್ಲ ಅಂದಾಗ, ಅಯ್ಯೋ ಆಂಟಿ ಬಿಡಿ, ನೀವು ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀರಾ, ಪರವಾಗಿಲ್ಲ, ನೀವು ಎಲ್ಲ ಒಂದೇ ಅಂದಮೇಲೆ ಯಾಕೆ ಈ ಥರ ಎಲ್ಲ ಕೋಪ ಮಾಡ್ಕೋಬೇಕು, ಮೇಘ ಸೂಪ್ನ ಮರಿದಂಗೆ ಕುಡಿ, ನಾನು ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ರಾಗಿಣಿ ಹೊಡ್ತಾಳೆ. ನೋಡ್ದ ಮೇಘ ಯಾವ ರೀತಿ ಬಂದಿದ್ದಾಳೆ ಅಂದಾಗ, ಅಮ್ಮ ಇವಳು ನಡ್ಕೊತಿರೋದು ನೋಡಿದ್ರೆ ನನಗೆ ಯಾಕೋ ಡೌಟ್ ಅಮ್ಮ, ಇವಳೇನೋ ಬೇಕು ಅಂತ ಉದ್ದೇಶ ಇಟ್ಕೊಂಡೇ ಬಂದಿದ್ದಾಳೆ ಅಂದ್ಬಿಟ್ಟು ಮೇಘ ಹೇಳ್ತಾ ಇರ್ತಾಳೆ. ನನಗೂ ಹಂಗೆ ಅನಿಸ್ತಾ ಇದೆ ಮೇಘ, ಇವಳು ಕೊಟ್ಟಿರೋ ಸೂಪ್ನ ನಾವು ಕುಡಿದ್ರೆ ಅಷ್ಟೇ ನಾವು ದಡ್ರಾಗ್ಬಿಡ್ತೀವಿ ಅಂತೇಳ್ಬಿಟ್ಟು ಈ ಕಡೆ ಪದ್ಮ ಹೇಳ್ತಾ ಇರ್ತಾಳೆ. ಆದ್ರೂ ಇವಳು ಯಾವ ಉದ್ದೇಶ ಇಟ್ಕೊಂಬಂದು ನಮ್ಮ ಮನೆಗೆ ಬಂದ್ಲು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಕುಮಾರ್ ಶೂಟಿಂಗ್ ಹೋಗಿರ್ತಾರೆ. ಅಲ್ಲಿ ಅವಮಾನದ ಮೇಲೆ ಅವಮಾನ, ಈ ಕಡೆ ಶೂಟಿಂಗೆಲ್ಲ ಆ್ಯಕ್ಟ್ ಮಾಡಬೇಕು, ಆದರೆ ಕುಮಾರ್ಗೆ ಬರ್ತಾ ಇರಲ್ಲ. ಇನ್ನು ಅಲ್ಲಿದ್ದಂಥ ಕೋ ಆರ್ಟಿಸ್ಟ್ ಏನಿರ್ತಾರೆ, ಯಾವನೋ ಇವನು ಎಲ್ಲಿಂದ ಬಂದೋ, ಒಂದು ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ, ಏನೂ ಇಲ್ಲ, ಅಲ್ಲ ಇವರೆಲ್ಲ ಎಲ್ಲಿಂದ ಬರ್ತಾರೆ, ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳ್ಬಿಟ್ಟು ಜೊತೆಗಾರೆಲ್ಲ ಬೈಕೊಂತಿರ್ತಾರೆ. ಇನ್ನು ಗೀತಾಗೆ ತುಂಬ ಬೇಜಾರಾಗ್ತಿರುತ್ತೆ. ಕುಮಾರ್ ಇದ್ದವನು ಬ್ಯಾಕ್ ಸೈಡ್ಗೆ ಬರ್ತಾನೆ. ಯಾಕಪ್ಪ ಏನಾಯಿತು ಅಂತೇಳ್ಬಿಟ್ಟು ರಂಗನಾಥ್ ಅವರು ಸಹ ಅಲ್ಲೇ ಇರ್ತಾರೆ. ಮಾವ ಇದೆಲ್ಲ ನಮಗಲ್ಲ ಅಂತೇಳ್ಬಿಟ್ಟು ಹೇಳೋ ಅಷ್ಟರಲ್ಲಿ, ಯಾಕಪ್ಪ ಹೊಸ್ದಾಗಿ ಬಂದಿದ್ಯಾ ನಟನೆ ಮಾಡೋಕ್ಕೆ ಅಂದ್ಬಿಟ್ಟು ರಂಗನಾಥ್ ಕೇಳ್ತಾರೆ. ಹೌದು ಸರ್, ಆದರೆ ನನ್ನ ಯಾರೂ ಇಲ್ಲಿ ಸರಿಯಾಗಿ ನೋಡ್ತಾನೆ ಇಲ್ಲ ಅಂತಂದಾಗ, ನೋಡಪ್ಪ ಇಲ್ಲಿ ತುಂಬ ಜನ ನಟನೆ ಮಾಡೋಕ್ಕೆ ಬರ್ತಾರೆ, ಆದರೆ ಅವರೆಲ್ಲನೂ ಸಹ ಆ್ಯಕ್ಟರ್ ಆಗಲ್ಲ. ಆದರೂ ಜೀರೋಯಿಂದ ಬಂದವರು ಕೆಲವರು ಸೂಪರ್ ಸ್ಟಾರ್ ಆಗಿಬಿಡ್ತಾರೆ. ಆದರೆ ಇಲ್ಲಿ ನಾವು ಏನು ಕೆಲಸ ಮಾಡ್ತಿದ್ದೀವೋ ಆ ಕೆಲಸದ ಮೇಲೆ ನಾವು ಫೋಕಸ್ ಮಾಡಬೇಕು. ನೀವೇನು ಕೆಲಸ ಮಾಡ್ತಿದ್ದೆ ಅಂತೇಳ್ಬಿಟ್ಟು ಕೇಳ್ತಾರೆ. ಸರ್ ನಾನು ಟೈಲರ್ ಸರ್, ನಮ್ಮದು ಒಂದು ಬೋಟಿಕ್ಕಿದೆ ಅಂದ್ಬಿಟ್ಟು ಕುಮಾರ್ ಅವರು ಹೇಳ್ತಾರೆ. ಓ ಹೌದಾ ಅಂತೇಳ್ಬಿಟ್ಟು ರಂಗನಾಥ್ ಕೇಳ್ತಿರ್ತಾರೆ. ಇನ್ನೂ ನಮ್ಮ ಸ್ವಾತಿಕತೆ ಬೇರೆ ಲೆವೆಲ್ಗೆ ಇರುತ್ತೆ. ಯಾಕೆಂದರೆ ಇನ್ನು ವಂಶಿ ಕೊಟ್ಟಿರೋ ಗಿಫ್ಟ್ನ ಹಿಡ್ಕೊಂಡು ಕನಸು ಕಾಣೋದೇ ಕತೆ ಆಗ್ತಿರುತ್ತೆ ಸ್ವಾತಿಯ ಗೊಂಬೆನ ಇಟ್ಕೊಂಡು, ವಂಶಿಯವರೇ ಇದನ್ನು ನನಗೆ ತಂದು ಕೊಟ್ಟಿದ್ದೀರಲ್ಲ, ಇದ್ರ ಹೆಸರು ಇನ್ಮೇಲೆ ವಂಶಿ ಅಂತಲೇ ಇಟ್ಬಿಡ್ತೀನಿ, ಇದು ನನ್ನ ಜೊತೆ ಇದ್ದಾಗ ನೀವಿದ್ದಂಗೆ ನನಗೆ ಫೀಲ್ ಆಗ್ತಿರುತ್ತೆ, ಅದಕ್ಕೆ ಇದ್ರ ಹೆಸರು ವಂಶಿ ಅಂತ ಇಡ್ತಿದ್ದೀನಿ ಅಂದ್ಬಿಟ್ಟು ಗೊಂಬೆನ ನೋಡಿಕೊಂಡು ಫುಲ್ಲು ಲವ್ ಆಗಿರೋ ಥರ ಮಾತಾಡ್ತಿರ್ತಾಳೆ. ಎಷ್ಟು ಕ್ಯೂಟಾಗಿದೆ, ವಂಶಿ ಥರ ಅನ್ನಲ್ಲ ಅಂತೇಳ್ಬಿಟ್ಟು ಆ ಗೊಂಬೆ ಜೊತೆನೇ ಆಟ ಆಡ್ತಿರ್ತಾಳೆ. ಎಷ್ಟು ಚೆನ್ನಾಗಿದೆ ವಂಶಿಯವರೇ, ನಮ್ಮ ಮನೆಗೆ ಎಷ್ಟು ಸಹಾಯ ಮಾಡ್ತೀರಾ, ನಿಮ್ಮನ್ನು ಗಂಡ ಆಗಿ ಪಡೆದಿರೋಳು ನಾನೇ ಅದೃಷ್ಟವಂತೆ. ಅಯ್ಯೋ ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಲ್ವಾ 2 ತಿಂಗಳದು, ಆದರೆ ನನಗನ್ನಿಸ್ತದೆ ಜೀವನ ಪರ್ಯಂತ ನೀವೇ ನನ್ನ ಗಂಡ ಆಗಿದ್ದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಕಡೆ ಸ್ವಾತಿ ಒಬ್ಬೊಬ್ಬಳೇ ಮಾತಾಡ್ಕೊತಿರ್ತಾಳೆ. ಅಷ್ಟರಲ್ಲಿ ರಾಗಿಣಿ ಅಲ್ಲಿಂದ ಬಂದು, ಸ್ವಾತಿ ಏನು ಒಬ್ಬೊಬ್ಬಳೆ ಮಾತಾಡ್ಕೋತಿದ್ಯಾ, ಏನು ಸಮಾಚಾರ ಅಂದಾಗ, ನಿನ್ಗೆ ಯಾಕೆ ಅದೆಲ್ಲ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿ ಹೇಳ್ತಾ ಇರ್ತಾಳೆ. ಆದ್ರೂ ಇಷ್ಟೊಂದು ಖುಷಿಯಾಗಿದೆಯಲ್ಲ, ಅದು ನೀನು ಎಷ್ಟು ದಿನ ಖುಷಿಯಾಗಿದ್ದೀಯಾ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನು ನಿನ್ನ ಮಾತಿನ ಅರ್ಥ ಅಂತೇಳ್ಬಿಟ್ಟು ಸ್ವಾತಿ ಕೇಳ್ತಾಳೆ. ಏನೂ ಇಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ ಬಿಡು ಅಂದಾಗ, ಅಯ್ಯೋ ನೀನೇನು ಗೊತ್ತಾದರೂ ಅಷ್ಟೇ, ನನಗೆ ಇವತ್ತು ತುಂಬ ಖುಷಿಯಾಗಿದೆ. ನನಗೆ ವಂಶಿಯವರು ಈ ಗೊಂಬೆ ಕೊಟ್ಟಿದ್ದಾರಲ್ಲ, ಇದನ್ನು ನೋಡಿಕೊಂಡು ಕಾಲಕ್ಕೆ ಕಳೆಯೋದ್ರಲ್ಲೇ ಒಂಥರ ನನ್ನ ಗಂಡ ಏನೇನೋ ಕೊಡಿಸ್ತಾನೆ ಅಂತೇಳ್ಬಿಟ್ಟು ಬಿಲ್ಡಪ್ನ ಕೊಡ್ತಾ ಇರ್ತಾಳೆ ಸ್ವಾತಿ. ಈ ರಾಗಿಣಿ ಸುಮ್ಮನೆ ಇರ್ತಾಳ, ಅದನ್ನು ನಾಶ ಮಾಡಬೇಕು, ಇಷ್ಟೊಂದು ಖುಷಿಯಾಗಿದೆ ಅಲ್ವಾ, ನಿನ್ನ ಖುಷಿನ ಹಾಳು ಮಾಡೋಕ್ಕೆ ನಾನೊಂದು ಬ್ರಹ್ಮಾಸ್ತ್ರನ ರೆಡಿ ಮಾಡಿದ್ದೀನಿ, ತಡ್ಕೋ ಬೇಬಿ ಅಂತೇಳ್ಬಿಟ್ಟು ಈ ಕಡೆ ಅಡುಗೆ ಮನೆ ಕಡೆಗೆ ರಾಗಿಣಿ ಹೋಗ್ತಾಳೆ. ಅವಳು ಹೋದರೆ ಹೋಗ್ತಾಳೆ, ಆದರೆ ಇವಳು ಮಾತಾಡ್ತಾ ಇರೋದು ನೋಡಿದ್ರೆ ವಿಚಿತ್ರವಾಗಿದೆಯಲ್ಲ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಆಗಿದ್ದಾಗಲಿ ನನಗೆ ಈ ಗಿಫ್ಟ್ ಕೊಟ್ಟಿದ್ದಾರಲ್ಲ ಅದೇ ನನಗೆ ಖುಷಿ ಅಂತೇಳ್ಬಿಟ್ಟು ಸ್ವಾತಿ ಗೊಂಬೆ ನೋಡಿಕೊಂಡೆ ಮನಸ್ಸೆಲ್ಲ ಕಳೆದೋಗ್ಬಿಟ್ಟಿರುತ್ತೆ ಅಲ್ಲೇ ಅಂತಲೇ ಹೇಳ್ಬೋದು. ಇನ್ನು ಏನು ಚೆನ್ನಾಗಿ ಉಗಿಸ್ಕೊಂಬಂದಂಗಿತ್ತು ಸ್ವಾತಿ ಹತ್ರ ಅಂತೇಳ್ಬಿಟ್ಟು ದುರ್ಗಾ ಕೇಳ್ತಾರೆ. ನನಗೆ ಅವಳ ಉಗ್ಯೋದು ಅಂದಾಗ, ನಾನೇ ಈಗ ತಾನೇ ಕೇಳಿಸ್ಕೊಂಡಲ್ಲ ರಾಗಿಣಿ ಅಂತೇಳ್ಬಿಟ್ಟು ಈ ಕಡೆ ದುರ್ಗಾ ಹೇಳ್ತಾರೆ. ನನಗೆ ಯಾಕೆ ಉಗಿತಾಳೆ ಅತ್ತೆ, ಅವಳಿಗೆ ಉಗಿಯೋ ಥರ ಅಲ್ಲ, ಅವಳು ಸುಮ್ಮನೆ ಕಷ್ಟ ಕೊಟ್ಟರೆ ತಡ್ಕೊಳ್ಳಲ್ಲ, ತಡ್ಕೊಂಡು ಅದನ್ನು ಫೇಸ್ ಮಾಡಿಬಿಡ್ತಾಳೆ. ಅವಳಿಗೆ ಸರಿಯಾಗಿ ಹೊಡಿಬೇಕು, ಅದೇನೋ ಹೇಳ್ತಾರಲ್ಲ, ಅಲ್ಲಿ ಬಟನ್ ಆನ್ ಮಾಡಿದ್ರೆ ಇಲ್ಲಿ ಕರೆಂಟ್ ಹತ್ಕೊಬೇಕು ಅಂತ, ಆ ರೀತಿ ಮಾಡಿದ್ದೀನಿ ಅಂದ್ಬಿಟ್ಟು ಹೇಳ್ತಾಳೆ. ಏನು ಮಾಡಿದ್ಯಾ ಅಂತ ಕರೆಕ್ಟಾಗಾದರೂ ಹೇಳು ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತತ್ತೆ ನಿಮಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂದಾಗ, ಅಲ್ಲಿ ಏನು ಮಾಡಿದ್ಯಾ ನೀನು, ಏನೇನೋ ಮಾಡಿರೋ ಥರ ಹೇಳ್ತಾ ಇದೆಯಾ ಅಂದಾಗ, ಈಗ ಸ್ವಾತಿ ಹೆಂಗೆ ಮಾತಾಡೋದನ್ನ ನೋಡಿದ್ರೆ ದುರಾಂಕರವಾಗಿ ಅವಳು ಖುಷಿಲಿ ತೇಲಾಡ್ತಿದ್ದಾಳೆ. ಅದನ್ನು ನಾವು ಯಾವ ರೀತಿ ನಾಶ ಮಾಡಬೇಕು ಅಂತ ನಾನೇ ಒಂದು ಪ್ಲ್ಯಾನ್ ಮಾಡಿ ಒಂದು ಐಡಿಯಾ ಮಾಡಿದ್ದೀನಿ ಅಂದಾಗ, ಏನು ಐಡಿಯಾ ಮಾಡಿದ್ಯಾ ರಾಗಿಣಿ, ಏನು ಕೆಟ್ಟ ಐಡಿಯಾ ಅಲ್ಲ ತಾನೇ ಅಂದಾಗ, ಅತ್ತೆ ಜಸ್ಟ್ ಸೂಪ್ ಮಾಡಿಕೊಂಡು ತಾಂಡೋಗಿ ಕೊಟ್ಟು ಬಂದಿದ್ದೀನಿ ಅವರ ತಾಯಿ ಮನೆಗೆ, ಅವ್ರ ಮನೆಗೆ ಕಲ್ಲೊಡಿದ್ರೆ ಇಲ್ಲಿ ಅಳು ಬರುತ್ತೆ ಸ್ವಾತಿಗೆ ಅಂದ್ಬಿಟ್ಟು ಈ ಕಡೆ ರಾಗಿಣಿ ಹೇಳ್ತಾ ಇರ್ತಾಳೆ. ಸೂಪಾ, ಏನು ಸೂಪು ಅಂದಾಗ,
ಕಾಲು ಸೂಪ್ ಅದೇ ಅಂದಾಗ ನಾನೇ ನನ್ನ ಕೈಯಾರೆ ಮಾಡಿ ಮೇಘಾಗೆ ತಗೊಂಡೋಗಿ ಕೊಟ್ಟಿದ್ದೀನಿ ಅಂದಾಗ, ಅಯ್ಯೋ ನಿನ್ನ ಈ ಸೂಪ್ ತಗೊಂಡೋಗಿ ಕೊಟ್ಟು ಏನು ದೊಡ್ಡದಾಗಿ ಸಾತೆ ಮಾಡಿಬಿಟ್ಟ ನೀನು ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾಳೆ. ಸೂಪು ಅಂದರೆ ಬರೀ ಸೂಪಲ್ಲ ಅತ್ತೆ, ವಿಷ ಹಾಕಿರೋ ಸೂಪ್ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಏನು ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಅತ್ತೆ, ಸೂಪ್ ಕುಡ್ದಂಥ ಮೇಘ ಮೇಲ್ಕೆ ದೊಳದೇ ಇಲ್ಲ ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಅಯ್ಯೋ ಭಗವಂತ, ಏನೇ ಮಾಡಿದ್ಯಾ ನೀನು ಅಂತೇಳ್ಬಿಟ್ಟು ದುರ್ಗಾ ಕೇಳ್ತಾ ಇರ್ತಾಳೆ. ಮತ್ತು ಇನ್ನೇನತ್ತೆ, ನೀವು ಅಜ್ಜ ಏನು ಪ್ಲ್ಯಾನ್ ಮಾಡಿದ್ರೂ ವರ್ಕ್ ಆಗಲ್ಲ, ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿದೆ ಅಂತ ರಾಗಿಣಿ ಹೇಳ್ತಾ ಇರ್ತಾಳೆ. ಇನ್ನು ರಂಗನಾಥ್ ಅವರು ನಮ್ಮ ಕುಮಾರ್ಗೆ ಬುದ್ಧಿವಾದನ ಹೇಳ್ತಾರೆ. ನೋಡಪ್ಪ, ಇಲ್ಲಿ ಬಂದವರೆಲ್ಲರೂ ಸಹ ಆ್ಯಕ್ಟ್ರಸ್ ಸಾಕ. ಕೆಲವೊಂದು ಸತಿ ನಮ್ಮ ಕಲೆ ಏನಿರುತ್ತೆ, ನಮಗೆ ಯಾವ ಕೆಲಸ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂದಾಗ, ಹೌದು ಸರ್ ನಾವು ಬೋಟಿಗೆ ಇಟ್ಕೊಂಡಿದ್ದೀವಿ, ನಾವು ತುಂಬ ಚೆನ್ನಾಗಿ ಹೊಲಿತೀವಿ ಅಂದಾಗ, ಆಗಿದ್ರೆ ನೀನು ಅದರಲ್ಲೇ ಸಾಧಿಸಪ್ಪ, ಇಲ್ಲಿ ಬಂದು ಅವ್ರ ಕೈಲೆಲ್ಲ ಅನ್ಸ್ಕೊಂಡು ಇದೆಲ್ಲ ಯಾಕೆ ಅಂತೇಳ್ಬಿಟ್ಟು ಈ ಕಡೆ ರಂಗನಾಥ್ ಹೇಳ್ತಾ ಇರ್ತಾರೆ. ಸರ್ ನೀವು ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು ಅಂದಾಗ, ಹೌದಪ್ಪ ನಾನೇನು ದೊಡ್ಡ ಆ್ಯಕ್ಟರ್ ಅಲ್ಲ, ನಾನು ಇದೇ ಥರ ಚಿಕ್ಕ ಪುಟ್ಟ ಕೆಲಸ ಮಾಡೋಕ್ಕೆ ಬಂದಿದ್ದು, ಆಮೇಲೆ ಏನೋ ಆ್ಯಕ್ಟಿಂಗ್ ಮಾಡೋ ಒಂದು ಕೆಲಸ ಸಿಕ್ತು ಅಷ್ಟೇ, ಅದು ಬಿಟ್ಟು ನಾನು ದೊಡ್ಡ ಆ್ಯಕ್ಟರ್ ಅಲ್ಲ ಅಂತೇಳ್ಬಿಟ್ಟು ರಂಗನಾಥ್ ಹೇಳ್ತಿರ್ತಾರೆ. ಏನಮ್ಮ ಗೀತಾ, ನೀನು ಇವ್ರ ಧರ್ಮಪತ್ನಿ ಅಂತ ಅನಿಸುತ್ತೆ, ನೀನು ಇವ್ರ ಆ್ಯಕ್ಟರ್ ಹತ್ತಾರೆ ನೋಡೋಕ್ಕೆ ಅಂತ ಬಂದಿದ್ದಾಗ, ಹೌದು ಸರ್ ನಮ್ಮಂಥವ್ರಿಗೆಲ್ಲ ಎಲ್ಲಿ ಬೆಲೆ ಸಿಗುತ್ತೆ ಇಲ್ಲಿ ಅಂತೇಳ್ಬಿಟ್ಟು ಗೀತಾ ಹೇಳ್ತಾಳೆ. ಆದ್ರೂ ನಾವು ಎಷ್ಟೇ ಕಷ್ಟಪಟ್ಟರು ಮೇಲಕ್ಕೆ ಬರೋಕ್ಕಾಗ್ತಿಲ್ಲ ಅಂದಾಗ, ನೋಡಮ್ಮ ನೀನು ಎಷ್ಟೇ ಕಷ್ಟಪಡೋದಲ್ಲ, ನೀವೇನು ಕೆಲಸ ಮಾಡ್ತಿದ್ದೀರೋ ಅದರಲ್ಲೇ ನೀವು ಮುಂದೆ ಬರಬೇಕು, ಆವಾಗ ಮಾತ್ರ ನೀವು ಸಾಧಿಸೋಕ್ಕೆ ಇದಾಗೋದು ಅಂದಾಗ, ಸರಿ ಸರ್ ನಿಮ್ಮ ಮಾತಿಂದ ತುಂಬ ಖುಷಿ ಆಯಿತು, ನಿಮ್ಮ ಜೊತೆ ಒಂದು ಫೋಟೋ ಇಡ್ಸ್ಕೊಬೋದು ಅಂದಾಗ, ಖಂಡಿತ ಕಂದ ಬನ್ನಿ ಅಂತೇಳ್ಬಿಟ್ಟು ರಂಗನಾಥ್ ಅವರು ಒಂದೆರಡು ಒಳ್ಳೆ ಮಾತುಗಳನ್ನ ಹೇಳಿ ಫೋಟೋ ಇಡಿಸಿ ಈ ಕಡೆ ಕುಮಾರ್ಗೆ ಧೈರ್ಯ ಹೇಳೋ ಕೆಲಸನ ಮಾಡ್ತಾರೆ. ತುಂಬ ಥ್ಯಾಂಕ್ ಯು ಸರ್, ನೀವು ನಮಗೆ ಈ ರೀತಿ ಮಾತುಗಳು ಹೇಳಿದ್ದು ನಮಗೆ ತುಂಬಾ ಧೈರ್ಯ ಬಂತು. ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ ಈ ಥರ ಆ್ಯಕ್ಟಿಂಗ್ ಎಲ್ಲ ನಿಮಗೆ ಬರಲ್ಲ ಅಂತ, ಆದರೂ ಏನೋ ಜೋಶಲ್ಲಿ ಬಂದುಬಿಟ್ರು, ಇಲ್ಲಿ ನೋಡಿದ್ರೆ ಹಿಂಗಾಯಿತು ಅಂದಾಗ, ಪರವಾಗಿಲ್ಲ ಹೋಗಮ್ಮ, ನೀವು ಮಾಡೋ ಕೆಲಸದಲ್ಲೇ ನಿಮಗೆ ಜಯ ಸಿಗುತ್ತೆ ಅಂದ್ಬಿಟ್ಟು ರಂಗನಾಥ್ ಕಳಿಸ್ತಾರೆ. ಇನ್ನು ಪದ್ಮಾ ಈ ಕಡೆ ಕುಮಾರು ಗೀತಾ ಬಾಕ್ಸ್ನ ಹಿಡ್ಕೊಂಡು, ರಾಗಿಣಿ ಎಲ್ಲಿದೆಯಾ ಬಾ ಆಚೆ ಅಂತೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಇನ್ನು ತಾತ ಅಜ್ಜಿ ಇದ್ದವರು, ಏನಾಯಿತು ಪದ್ಮಾ ಅವರೇ, ಯಾಕೆ ಇಷ್ಟೊಂದು ರೇಗಾಡ್ತಾ ಇದ್ದೀರಾ, ಏನಾಯಿತು ಅಂತೇಳ್ಬಿಟ್ಟು ಅಜ್ಜಿ ಬರ್ತಾರೆ. ಏನಾಯ್ತಾ, ಆ ರಾಗಿಣಿನ ಕರೀರಿ ಅಂತಂದಾಗ, ಏನು ಮಾಡಿದ್ಲು ಅಂದಾಗ, ಅವಳು ನನ್ನ ಮಗಳಿದ್ದಂಗೆ, ನನ್ನ ಮಗಳು ಕೊಟ್ಟಿರೋ ಸ್ಥಾನ ಅವಳಿಗೂ ಕೊಡಬೇಕು ಅಂತೇಳ್ಬಿಟ್ಟು ನನ್ನ ಮಗಳು ಥರ ನಾನು ನೋಡ್ತಿದ್ದೆ, ಆದರೆ ಅವಳು ಈ ರೀತಿ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂದ್ಬಿಟ್ಟು ಪದ್ಮಾ ಹೇಳ್ತಾರೆ. ಏನಾಯ್ತಮ್ಮ, ಯಾಕೆ ಎಲ್ಲರೂ ಈ ರೀತಿ ಬಂದಿದ್ದೀರಾ ಅಂತೇಳ್ಬಿಟ್ಟು ಸ್ವಾತಿನೂ ಬರ್ತಾಳೆ. ಸ್ವಾತಿ ಈ ಥರ ಕೆಲಸ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ರಾಗಿಣಿ, ಅವಳ ಜೊತೆ ನೀನು ಹೆಂಗಮ್ಮ ಇದೆಯಾ ಅಂತೇಳ್ಬಿಟ್ಟು ಪದ್ಮಾ ಕೇಳ್ತಾರೆ. ಅಯ್ಯೋ ದೇವ್ರೆ, ಏನಾಯಿತು ಅಂತ ಒಂದು ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ತಾತ ಅಜ್ಜಿ ಗಾಬರಿ ಆಗ್ತಾರೆ. ಪದ್ಮಾ ಅವರೇ ಅದೇನಾಯಿತು ಅಂತ ಮೊದಲೇ ಹೇಳಿ ಅಂದಾಗ, ಏನು ಹೇಳಲಿ ಬಿಗ್ರೆ, ನಿಮ್ಮ ರಾಗಿಣಿ ಎಂಥ ಕೆಲಸ ಮಾಡಿದ್ದಾಳೆ ಗೊತ್ತಾ ಅಂದಾಗ, ಏನು ಮಾಡಿದ್ದಾಳೆ ಅಂದಾಗ, ಮೇಘಾಗೆ ಕಾಲು ಸೂಪ್ನ ತಂದು ಕೊಟ್ಲು, ಅದನ್ನು ನೋಡಿದ್ರೆ ಏನೋ ಮಿಕ್ಸ್ ಮಾಡಿರೋ ಥರ ಇತ್ತು, ನಾವು ತಿನ್ನಲಿಲ್ಲ, ತಗೊಂಡೋಗಿ ನಾಯಿಗೆ ಹಾಕಿದ್ರೆ ನಾಯೇ ಸತ್ತೋಯ್ತು, ಅದರಲ್ಲಿ ವಿಷ ಹಾಕಿದ್ದಾಳೆ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ ಅಂದಾಗ, ಏನೋ ಅಂಥ ಕೆಲಸ ಮಾಡಿದಾಳ ರಾಗಿಣಿ ಅಂತೇಳ್ಬಿಟ್ಟು ಅಜ್ಜಿ ತಾತ ಇಬ್ಬರು ಸಹ ಕರೀತಾರೆ. ಆಮೇಲೆ ಬಂದು ಏನಾಯಿತು ಅಂದಾಗ, ಏನು ತಪ್ಪು ಮಾಡಿರೋದು ನಿನಗೆ ಗೊತ್ತಿಲ್ವ ಅಂದಾಗ, ನಾನೇನು ಮಾಡಿದ್ದೀನಿ ಅಂದಾಗ, ನೀನು ಮೇಘಂಗೆ ತಗೊಂಡೋಗಿ ಸೂಪ್ ಕೊಟ್ಟ ಅಂದಾಗ, ಕೊಟ್ಟೆ ಅಂದಾಗ, ಆ ಸೂಪಲ್ಲಿ ಏನೇನು ಹಾಕಿದೆ ಅಂದಾಗ, ಇನ್ನೂ ಸ್ವಾತಿ ಕೋಪ ತಡೆಯೋಕ್ಕಾಗಲ್ಲ, ಎಷ್ಟು ಧೈರ್ಯ ಇದ್ದರೆ ನನ್ನ ತಂಗಿನ ಕೊಲ್ಲಕ್ಕೆ ನೀನು ಪ್ಲ್ಯಾನ್ ಮಾಡಿದ್ಯಾ ಅಂತೇಳ್ಬಿಟ್ಟು ರಾಗಿಣಿ ಕೆನ್ನೆಗೆ ಸ್ವಾತಿ ಸರಿಯಾಗಿ ಒಂದು ಬಿಗಿತಾಳೆ. ಸ್ವಾತಿ ಯಾಕೆ ಅಂದಾಗ, ಅಲ್ಲ ಕಣೆ, ನನ್ನ ಮೇಲೆ ನೀನು ಹಠ ತೀರ್ಸ್ಕೊಳಕ್ಕಾಗಿಲ್ಲ ಅಂತ ನನ್ನ ತವ್ರ ಮನೆಯವ್ರ ಮೇಲೆ ಹಠ ತೀರ್ಸ್ಕೊಳಕ್ಕೆ ಹೋಗಿದ್ಯಾ, ಈ ವಿಚಾರನ ನಾನು ಸುಮ್ಮನೆ ಬಿಡಲ್ಲ, ವಂಶಿಯವ್ರಿಗೆ ಹೇಳ್ತೀನಿ ಅಂತ ಸ್ವಾತಿ ಹೇಳ್ತಾಳೆ. ತಾತ ಅಜ್ಜಿದ್ದವರು, ರಾಗಿಣಿ ಈ ಒಂದು ಕೆಳಮಟ್ಟಕ್ಕೆ ನೀನು ಇಳಿತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಈ ರೀತಿ ಕೆಲಸ ಮಾಡೋಕ್ಕೆ ನಿನ್ಗೆ ಹೆಂಗಾದರೂ ಮನ್ಸು ಬಂತು ಅಂದಾಗ, ನಾನು ಹೇಳಿದೆ ತಾನೇ ರಾಗಿಣಿ, ಈ ಥರ ಎಲ್ಲ ಮಾಡೋಕ್ಕೆ ಮುಂಚೆ ನಾನು ಒಂದು ಮಾತು ಕೇಳು ಅಂತ, ಆ ಸೂಪ್ ನೀನೇ ತಗೊಂಡೋಗಿ ಕೊಟ್ಟಿದ್ಯಾ ಅಂದಮೇಲೆ ಅದನ್ನು ಅವಳೇನೋ ಕುಡಿದು ಸತ್ತಿದ್ರೆ ನಿನ್ನ ಮೇಲೆ ತಾನೇ ಬತ್ತಿದ್ದು, ಈಗ ನಾಯಿ ಸತ್ತಿದೆ ಅವಳು ಸತ್ತಿಲ್ಲ ಪುಣ್ಯಕ್ಕೆ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಿರ್ತಾಳೆ. ವಂಶಿಯವ್ರು ಅಲ್ಲಿಗೆ ಬಂದಾಗ ಏನಾಯಿತು ಅಂದಾಗ, ವಂಶಿಯವರೇ ರಾಗಿಣಿ ವಿಷ ಹಾಕಿ ಮೇಘಾಗೆ ತಗೊಂಡೋಗಿ ಸೂಪ್ ಕೊಟ್ಟಿದ್ದಾಳೆ ಅಂದಾಗ, ಏನು ಹೇಳ್ತಾ ಇದ್ದೀರಾ, ಸುಮ್ಮನೆ ಏನೇನೋ ಹೇಳ್ಬೇಡಿ ಅಂದಾಗ, ನಾನು ಯಾಕೆ ಸುಳ್ಳು ಹೇಳಿ, ಅಮ್ಮವ್ರನ್ನ ಕೇಳಿದಾಗ, ಹೌದಪ್ಪ ವಂಶಿ ಈ ರೀತಿ ಕೆಲಸ ಮಾಡಿದ್ದಾಳೆ, ಮೇಘಂಗೆ ಏನೂ ಆಗಿಲ್ಲ, ನಾವು ಇವಳ ಬಗ್ಗೆ ಗೊತ್ತಿತ್ತಲ್ಲ, ಆ ಸೂಪ್ನ ಕುಡಿಲಿಲ್ಲ, ಆಚೆ ತಗೊಂಡೋಗಾಗ್ತೋ, ನಾಯಿ ಕುಡಿದು ಸತ್ತೋಯ್ತು ಅಂದ್ಬಿಟ್ಟು ಈ ಕಡೆ ಪದ್ಮ ಹೇಳ್ತಾರೆ. ಎಷ್ಟು ಧೈರ್ಯ ಇದೆ ಈ ರೀತಿ ಮಾಡ್ತೀಯಾ ರಾಗಿಣಿ, ನೀನು ತುಂಬ ಒಳ್ಳೆಯವಳಾಗಿದ್ಯಾ ಅಂತ ಅಂದ್ಕೊಂಡಿದ್ದೆ, ಈ ರೀತಿ ಎಲ್ಲ ನಡ್ಕೊತೀಯ ಅಂದ್ಕೊಂಡಿರಲಿಲ್ಲ ಅಂದಾಗ, ಅಜಯ್ ಇದ್ದವರು, ರಾಗಿಣಿ ಎಂಥ ಕೆಲಸ ಮಾಡಿದ್ಯಾ ನೀನು ಯಾಕೆ ಹಿಂಗೆ ಮಾಡಿದೆ ಅಂದ್ಬಿಟ್ಟು ಅಜಯ್ ಪ್ರಶ್ನೆ ಕೇಳ್ತಾರೆ. ಈಗ ನಿಮ್ಮಿಬ್ಬರನ್ನ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಾತ ಅಜ್ಜಿ ಕೋಪ ಮಾಡಿಕೊಂಡು ಈ ರಾಗಿಣಿನ ಮನೆಯಿಂದ ಆಚೆ ಹಾಕಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಂಥ ವಿಷ ಕೊಲ್ಲೋಳು ಕೊಲೆಗಾತಿ ನಿಮ್ಮ ಮನೇಲಿ ಇಟ್ಕೊಂಡು ನನ್ನ ಮಗಳು ಅದು ಹೆಂಗೆ ಜೀವನ ನಡೆಸ್ತಾಳೋ ನನಗೂ ಗೊತ್ತಿಲ್ಲ. ಸ್ವಾತಿ ನೀನು ಹುಷಾರಾಗಿರು, ಹೇಳೋ ಅಷ್ಟು ನಾವು ಹೇಳಿದ್ದೀವಿ, ವಂಶಿಯವರೇ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಇವಳಿಂದ ಏನು ನಾವು ನಿರೀಕ್ಷೆ ಮಾಡಲ್ಲ, ನಮಗೇನು ತಂದು ಕೊಡೋದು ಬೇಡ ಅಂತ ಪದ್ಮ ಅವ್ರು ಹೇಳ್ತಾರೆ. ಈಗ ರಾಗಿಣಿಗೆ ಕ್ಲಾಸ್ ತಗೊಳ್ಳೋದು ಶುರುವಾಗುತ್ತೆ. ನಾಳೆ ಸಂಚಿಕೆನೇ ನೋಡೋಣ. ಥ್ಯಾಂಕ್ ಯು.